ಎಲ್ಲರಿಗೂ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಅಪ್ಡೇಟ್ಸ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಆದರೆ ನಿಮಗೆ ರೀಚ್ ಆಗೋದು ಮಧ್ಯಾಹ್ನ, ನಾನು ಅಪ್ಲೋಡ್ ಮಾಡೋದು ಮಧ್ಯಾಹ್ನ. ಸೊ ಇವತ್ತಿನ ವಿಡಿಯೋ ಏನಂದರೆ, ಕರ್ನಾಟಕ ಬುಲ್ಡೋಸರ್ ವರ್ಸಸ್ ಪಂಜಾಬ್ ಅನಾಲಿಸಿಸ್. ಗುರು 7 ರನ್ನಿಂದ ಸೋತೀವಲ್ಲ ಗುರು, 7 ರನ್ ಬೇಕಿತ್ತು ಅಷ್ಟೇ ನಮಗೆ. 7 ರನ್ನಿಂದ ಸೋತ್ವಿ. ಲಾಸ್ಟ್ ಚಂದನ್ ಅವ್ರು ಚೆನ್ನಾಗೇ ಆಡಿದ್ರು, ಆದರೆ 11 ರನ್ ಹೊಡೆದಿದ್ರು ವಿನ್ ಆಗ್ತಿದ್ ಗುರು. ಅವ್ರಿಗೆ ಸ್ವಲ್ಪ ಕಾನ್ಫಿಡೆಂಟ್ ಇತ್ತು ನಾವು ವಿನ್ ಆಗ್ತೀವಿ ಅಂತ. ಹಾಗಾಗಿ ಅವರು ಮೆಲ್ಲುಕಾಡೋಣ ಅಂತ ಮೆಲ್ಲುಕಾಡಿದ್ದಾರೆ. ಪರವಾಗಿಲ್ಲ ಗುರು, ಸೆಮಿಫೈನಲ್ ಒಳಗೆ ನಾವು ಹೋಗಿದ್ದೀವಿ. ಅವಲೇ ನಾವು ಸೆಮಿಫೈನಲ್ಗೆ ಸೆಲೆಕ್ಟ್ ಆಗಿದ್ದೀವಿ, ತೊಂದರೆ ಇಲ್ಲ. ಸೊ ಪರವಾಗಿಲ್ಲ. ಆದರೆ ಒಂದು ಬಿಗ್ ಫೈಟ್ ನಡೀತು ಗುರು. ಯಾರೋ ನನ್ನ ಮಗ ಅವ್ನು ನಿಜ ಅಂತೆ, ನಿಜ ಅವಾಜ್ ಹಾಕ್ಕೊಂತ ಹೋಗಿದ್ದಾನೆ ಗುರು. ಯಾರು ನನ್ನ ಮಗ ಗುರು, ಅವನು ಅವಾಜ್ ಹಾಕ್ಕೊಂತ ಹೋಗಿದ್ದಾನೆ. ಅಲ್ಲಿ ಕಿಚ್ಚ ಸುದೀಪ್ ಸರ್ ಗರಂ ಆಗಿದ್ದಾರೆ ಅವನ ಮೇಲೆ. ನಮಗೆ ನೋಡೋಕೆ ಬೇಜಾರಾಗುತ್ತೆ, ಅವನು ಅಷ್ಟು ರ್ಯಾಶ್ ಆಗಿ ಹೋಗಿದ್ದು. ಇವೆಲ್ಲ ನಡಿಬಾರ್ದು ಕ್ರಿಕೆಟ್ ಮ್ಯಾಚಲ್ಲಿ. ಇದು ಒಂಥರ CCL ಅಂದರೆ ಒಂದು ಸೆಲೆಬ್ರಿಟೀಸ್ ಫ್ರೆಂಡ್ಲಿ ಮ್ಯಾಚು. ನನ್ನ ಮಗ ಅವ್ನು ನಿಜ ಅನ್ನೋನು ನಮ್ಮ ಸುದೀಪ್ ಸರ್ ಜೊತೆಗೆ ಅವಾಜ್ ಹಾಕಿದ್ದಾನಂತೆ. ಯಾರು ಗುರು ಅವನು? ಇದು ನೋಡೋಕ್ಕೆ ನಮ್ಮ ಸುದೀಪ್ ಸರ್ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ನಾವು ಎದುರ್ತೀವಿ ಅಂಥದ್ದು. ಅವನು ಜೋರಾಗಿ ಮಾತಾಡಿದ್ದ ಅಂದರೆ ಲೆಕ್ಕಕ್ಕೆ ಇವೆಲ್ಲ ನೋಡೋಕೆ ಬೇಜಾರಾಗುತ್ತೆ. CCL ಕ್ರಿಕೆಟ್ ಮ್ಯಾಚಲ್ಲಿ ಇವೆಲ್ಲ ನಡೆಯುತ್ತೆ. ಲಾಸ್ಟ್ ಮ್ಯಾಚ್ ನಾವು ಲಾಸ್ಟ್ ಜಗಳ ಆಡಿದ್ದು ಚೆನ್ನೈ ವರ್ಸಸ್ ಕರ್ನಾಟಕ ಬುಲ್ಡೋಸರ್ ಇತ್ತಲ್ಲ, ಅವಾಗ ಎಲ್ಲ ನಮ್ಮ ಸುದೀಪ್ ಸರ್ ಆಗಲಿ ಮತ್ತು ನಮ್ಮದು ಡಿ ಬಾಸ್ ದರ್ಶನ್ ಸರ್ ಎಲ್ಲ ಅವಾಗ ಒಂದು ಸತಿ ಜಗಳ ಆಗಿತ್ತು. ನನಗೆ ನೆನಪಾದಂಗೆ ಅದು ಒಂದು ಸತಿ ಜಗಳ ಆಗಿತ್ತೇನೋ. ಸೊ ಅನಾಲಿಸಿಸ್ ಬಗ್ಗೆ ಬರಬೇಕಂದ್ರೆ, ನಮ್ಮ ರಾಜೀವ್ ಅವರು ಚೆನ್ನಾಗೇ ಆಡಿದರು. ರಾಜೀವ್ ಮತ್ತು ಗಣೇಶ್ ಸರ್ ಮತ್ತು ಚಂದನ್ ಅವರೆಲ್ಲ ವಿಕೆಟ್ ಚೆನ್ನಾಗೇ ತೊಗೊಂಡ್ರು ಗುರು. 2 ವಿಕೆಟೇ ತೊಗೊಂಡಿದ್ದಾರೆ. ಫಸ್ಟ್ ಇನ್ನಿಂಗ್ಸ್ ಒಳಗೆ 30 ರನ್ ಅಷ್ಟೇ ಹೊಡೆದಿದ್ರು. ಫಸ್ಟ್ ಇನ್ನಿಂಗ್ಸ್ ಒಳಗೆ ಏನು ಅಷ್ಟೇನು ಚೆನ್ನಾಗಿ ಆಡಿಲ್ಲ ಗುರು ಅವರು ಪಂಜಾಬ್ ಅವರು. ಆಮೇಲೆ ಅವರು ಅರ್ಭಟ ತೋರಿಸಿದ್ರು ಗುರು. 121 ರನ್ಸ್ ಮಟ್ಟ 8 ವಿಕೆಟ್ ಹೊಡೆದಿದ್ರು. ಅವ್ರೇನು ಚೆನ್ನಾಗಿ ಆಡಿದ್ರು ಗುರು. ಆಮೇಲೆ 125 ಟಾರ್ಗೆಟ್ ಕೊಟ್ಟಿದ್ರು. ಫಸ್ಟ್ ಇನ್ನಿಂಗ್ಸ್ ಒಳಗೆ ಏನು ಅಷ್ಟೇನು ನಮ್ಮದು ಕರ್ನಾಟಕ ಬುಲ್ಡೋಸರ್ ಅಷ್ಟೇನು ಚೆನ್ನಾಗಿ ಆಡಿಲ್ಲ. ಸೊ ಸ್ವಲ್ಪ ಬೇಜಾರಾಗುತ್ತೆ. ಬೇರೆ ಮ್ಯಾಚ್ ಎಲ್ಲ ಚೆನ್ನಾಗಿ ಆಡ್ಕೊತ ಬಂದು ಇದು ಮ್ಯಾಚ್ ಆಡೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ. ನಾವು ವಿನ್ ಆಗಿದ್ದಿದ್ರೆ ಅವನು ಪಂಜಾಬ್ ಅವ್ರಿಗೆ ಏನೋ ತೋರಿಸ್ಬೋದಿದೆ. ಬಿಡು ನೋಡು ಅಜ್ಜಿಬಾಗ್ ಸೋತ್ರಿ ಅಂತ ಹೇಳಿ ಇಕ್ರಾಡ್ಬೋದಿತ್ತು ಗುರು. ಆದರೆ ಏನು ಮಾಡ್ತೀರಾ, ಸೋತ್ಬಿಟ್ವಿ. ಸೊ ಪರವಾಗಿಲ್ಲ. ನಮ್ಮ ರಾಜೀವ್ ಆಗಲಿ, ನಮ್ಮ ಚಂದನ್ ಅವರಾಗಲಿ ಮತ್ತು ಡಾರ್ಲಿಂಗ್ ಕೃಷ್ಣ ಅವರಾಗಲಿ ಚೆನ್ನಾಗೇ ಆಡಿದ್ದಾರೆ ಗುರು. ರಾಜೀವ್ ಅವರು 40 ರನ್ ಏನೋ ಹೊಡೆದ್ರು 20 ಬಾಲಿಗೆ. ಸೊ ನಮ್ಮ ಚಂದನ್ ಅವರು 18 ರನ್ ಏನೋ ಹೊಡೆದಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಅವರು ನಾವು ಫಸ್ಟ್ ಇನ್ನಿಂಗ್ಸ್ ಒಳಗೆ ಚೆನ್ನಾಗಿ ಆಡ್ತಾರೆ ಅಂದ್ಕೊಂಡ್ವಿ. ಸೊ ಅವರು ಚೆನ್ನಾಗಿ ಆಡಲಿಲ್ಲ. ಬಟ್ ಸೆಕೆಂಡ್ ಇನ್ನಿಂಗ್ಸ್ ಹೋಪ್ ಇಟ್ಕೊಂಡಿದ್ವಿ. ಬಟ್ ಏನು ಮಾಡೋಕ್ಕಾಗಲ್ಲ ಗುರು, ಒಂದೊಂದ್ಸತಿ ಹಿಂಗೆ ಆಗ್ತೈತಿ. ಸೊ ನೆಕ್ಸ್ಟ್ ಮ್ಯಾಚ್ ನೋಡೋಣ. ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಆಡಿದ್ದಾರೆ ಕರ್ನಾಟಕ ಬುಲ್ಡೋಸರ್ಸು. ಸೊ ಆದರೆ ಆ ಮ್ಯಾಚ್ ವಿನ್ ಆಗಿದ್ದರೆ ಅವನಮ್ಮನ ನಿಜಾಗಿತ್ತು ಗುರು ಅವನು. ಆದರೆ ಏನು ಮಾಡ್ತೀರಾ, ಸೋತ್ವಿ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೀವಿ ನೆಕ್ಸ್ಟ್ ಮ್ಯಾಚ್, ಬನ್ನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ದಾವಣಗೆರೆ ಹುಡುಗ ಗುರು ಸಪೋರ್ಟ್ ಮಾಡಿರಿ. ಸೊ ಇವೆಲ್ಲ ಫೈಟ್ ಎಲ್ಲ ಆಗೋದು ಕ್ರಿಕೆಟ್ ಒಳಗೆ ಅದು ನಿಜಾನೇ. ಸೊ ಅದೆಲ್ಲ ಏನು ಮಾಡೋಕ್ಕಾಗಲ್ಲ, ಆಗ್ತಿರ್ತಾವೆ ಸ್ವಲ್ಪ ಅವಾಗ ಆಗ್ತಿರ್ತಾವೆ, ಏನು ಮಾಡೋಕ್ಕಾಗಲ್ಲ ಗುರು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗುರು. ಧನ್ಯವಾದಗಳು.